ಹಾಯ್ ವೀಕ್ಷಕರೇ, ಇವತ್ತು ನನ್ನ ಸೂಪರಾದ ರೆಸಿಪಿ ಚಿಕನ್ ಪೆಪ್ಪರ್ ಡ್ರೈ. ಚಿಕನ್ ಎಲ್ಲರಿಗೂ ಇಷ್ಟ ಅಲ್ಲ. ಚಿಕನ್ ಸಾಂಬಾರು ಯಾರೂ ಅಷ್ಟಾಗಿ ಲೈಕ್ ಮಾಡೋದಿಲ್ಲ. ಈ ಥರ ಡ್ರೈ ಮಸಾಲೆ ಇಲ್ಲದೆ ಡ್ರೈ ಆಗಿದ್ದರೆ ಮತ್ತು ಸ್ವಲ್ಪ ಕ್ರಿಸ್ಪಿಯಾಗಿ ಸ್ಪೈಸಿಯಾಗೆಲ್ಲ ಇದ್ದರೆ ತಿನ್ನಲಿಕ್ಕೆ ಚೆನ್ನಾಗಾಗತ್ತೆ. ಹೀಗೆ ನಾವು ರೆಡಿ ಮಾಡಿಕೊಂಡ್ರೆ ಬಾಯ್ಲ್ಡ್ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಒಂದು ಬಾಣಲೆಗೆ ನಾನು ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ತಗೊಂಡಿದ್ದೇನೆ. ಅದಕ್ಕೆ ಡ್ರೈ ಗರಂ ಮಸಾಲನ್ನ ಆ್ಯಡ್ ಮಾಡ್ತಿದ್ದೇನೆ. ಚಕ್ಕೆ ಮತ್ತು ಲವಂಗದ ಎಲೆ ಹಾಕ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು ಹಾಕ್ಕೊಂಡ್ಬಿಟ್ಟಿದ್ದೇನೆ. ಫಸ್ಟ್ ಎಣ್ಣೆಗೆ ಹಾಕ್ಕೊಳ್ಳಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಫ್ರೈ ಆದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಮಸಾಲೆ ಕೂಡ ಇಲ್ಲ, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ, ಬೇಗನೆ ರೆಡಿ ಆಗುವಂಥ ರೆಸಿಪಿ ಇದು. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇದನ್ನು. ಇದಾದ ನಂತರ ಇದಕ್ಕೆ ಟೊಮೊಟೊ ಹಣ್ಣು ಆ್ಯಡ್ ಮಾಡಿ. ಇಲ್ಲಿ ನಾನು ಒಂದೇ ಒಂದು ಟೊಮೊಟೊ ಆ್ಯಡ್ ಮಾಡಿದ್ದೇನೆ, ಜಾಸ್ತಿ ಏನು ಹಾಕ್ಕೊಳ್ಳಿಲ್ಲ. ಹುಣಸೆ ಹಣ್ಣು ಕೂಡ ಹಾಕಲಿಲ್ಲ ಇದಕ್ಕೆ. ಈ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಹುಡಿನ ಆ್ಯಡ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಆಗಿ ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ. ಇಲ್ಲಿ ನಾನು ಒಂದು 3-4 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ತಗೊಂಡಿದ್ದೇನೆ. ಬೇರೆ ಯಾವುದೇ ಹುಳಿ ಇಲ್ಲ ಇದಕ್ಕೆ, ಟೊಮೊಟೊ ಮತ್ತು ಸೋಯಾ ಸಾಸ್ ಮಾತ್ರ. ಸೋಯಾ ಸಾಸಲ್ಲಿ ಸ್ವಲ್ಪ ಹುಳಿ ಬರುತ್ತೆ, ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬ್ಲ್ಯಾಕ್ ಆಗಿ ನೋಡಿ ಚೇಂಜ್ ಆಯ್ತಲ್ಲ. ಮತ್ತು ಇಲ್ಲಿ ನಾನು ಒಂದು 250 ಗ್ರಾಮ್ ಚಿಕನ್ನ ಆ್ಯಡ್ ಮಾಡಿದ್ದೇನೆ. ಚಿಕನ್ ಕಲರ್ ಆಲ್ರೆಡಿ ಚೇಂಜ್ ಆಗಿಬಿಡುತ್ತೆ. ನಿಮಗೆ ಪೆಪ್ಪರ್ ಅಂದ ತಕ್ಷಣ ಒಂದು ಇಮೇಜ್ ಬರೋದು ಆ ಬ್ಲ್ಯಾಕ್ ಕಲರ್ ಮಸಾಲೆ ಹಾಗೆ ಬರುತ್ತೆ. ಖಾಲಿ ಪೆಪ್ಪರ್ ಪುಡಿ ಹಾಕಿದರೆ ನಿಮಗೆ ಬ್ಲ್ಯಾಕ್ ಕಲರ್ ಬರೋದಿಲ್ಲ. ಈಗ ನೀವು ಸೋಯಾ ಸಾಸ್ ಹಾಕಿದರೆ ನೋಡಿ ಚಿಕನ್ ಕಲರ್ ಕೂಡ ಚೇಂಜ್ ಆಗಿದೆ. ಆಲ್ರೆಡಿ ಇದು ಬ್ಲ್ಯಾಕ್ ಕಲರ್ ಬಂದಿದೆ ಅಲ್ವಾ, ಟೊಮೊಟೊದಿಂದ ಕೂಡ ರೆಡ್ ಆಗಲಿಲ್ಲ. ಇದಕ್ಕೀಗ ನಾವು ಡ್ರೈ ಮಸಾಲೆನ ಆ್ಯಡ್ ಮಾಡ್ಕೊಳ್ಳುವ. ಇದೀಗ ಕಂಪ್ಲೀಟಾಗಿ ಬೆಂದಿದೆ. ಬೆಂದಾದ ನಂತರ ಈಗ ಅದಕ್ಕೆ ನಾವು ಮಸಾಲೆಯನ್ನು ಆ್ಯಡ್ ಮಾಡಬೇಕು. ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ, ಮತ್ತೊಂದು 3/4 ಟೀ ಸ್ಪೂನ್, ಕಾಲ್ಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ಹುಡಿನ ಹಾಕ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನಾನು ದೊಡ್ಡ ಟೇಬಲ್ ಸ್ಪೂನಲ್ಲಿ ಫುಲ್ 2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಾಳು ಮೆಣಸು, ಇದು ಮನೆಯಲ್ಲೇ ಮಾಡಿದ್ದು ಪೆಪ್ಪರ್ ಪುಡಿ, ಕಾಳು ಮೆಣಸಿನ ಹುಡಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಲಿಕ್ಕೆ ಬಿಡಿ. ಆದರೆ ಅದು ಮಸಾಲೆನೆಲ್ಲ ಹೇಳ್ಕೊಳ್ಬೇಕಲ್ಲ, ಅಷ್ಟು ಬೇಯಲಿಕ್ಕೆ ಬಿಡಿ. ಇದು ಸ್ವಲ್ಪ ಡ್ರೈ ಆಗ್ತಾ ಬರ್ತಿದ್ದಂಗೆ ಅದರ ಮೇಲೆ ಕರಿ ಲೀವ್ಸ್ನ ಆ್ಯಡ್ ಮಾಡಿ. ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ನೀವು ಕೊತ್ತಂಬರಿ ಸೊಪ್ಪು ಹಾಕಬೇಕಂತ ನೋಡಿ ನಾನು ಹಾಕಲೇ ಇಲ್ಲ, ಬಟ್ ನೀವು ಕರಿ ಲೀವ್ ಸ್ಕಿಪ್ ಮಾಡಿದರೆ ಒಳ್ಳೆ ಫ್ಲೇವರ್ನ ಮಿಸ್ ಮಾಡ್ಕೊಳ್ತೀರಿ. ಕರಿ ಲೀವ್ನ ಲಾಸ್ಟಿಗೆ ಹಾಕಲೇಬೇಕು. ಅಷ್ಟು ಹಾಕಿಬಿಟ್ರೆ ನಮ್ಮ ಪೆಪ್ಪರ್ ಡ್ರೈ ರೆಡಿಯಾಗಿ ಹೋಗ್ಬಿಡುತ್ತೆ. ಅದನ್ನು ನೀವು ಸರ್ವ್ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಬಂದಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಬೆಳಗ್ಗೆ ಮಾಡಿದರೆ ಹಾಗೇ ರಫ್ ಅಂತ ಖಾಲಿ ಆಗಿಬಿಡುತ್ತೆ ಲಂಚಿಗೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು ರೆಸಿಪಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.